ಕೆರ ಕಿತ್ತೋಗತ್ತಲೇ ಎಕಡ 11 ಸೈಜ್ ಅಲ್ಲಿ ಹೊಡಿತೀನಿ ಮಗನೇ. ಯಾವ್ದೋ ಡೂಪ್ಲಿಕೇಟ್ ಫೇಸ್ಬುಕ್ ಐಡಿ ಮಾಡ್ಕೊಂಬಳೆ ಎಕಡ ಕಿತ್ತೋಗತ್ತೆ. ಹಲ್ಕಟ್ ತಗೊಂಬಂದ ಬೋಳಿ ಮಕ್ಳ ₹2 ಹಾಕಲ್ಲ. ಕೆರ ಕಿತ್ತೋಗತ್ತೆ. ಅಲ್ಲೇನೋ ಕಿತ್ತೋಗಿರೋ ಮೆಸೇಜ್ ಹಾಕ್ರ ನಿನ್ನ ನಿಮ್ಮ ಅಪ್ಪಂದೇನಲ್ಲೇ ಕರ್ನಾಟಕ ಮುತಾಲಿಕ್ ಬರ್ಕೊಟ್ಟಿದೀವ. ಹಲ್ಕಟ್ಗಳು ತಗೊಂಬಂದು ಕೆರ ಕಿತ್ತೋಗತ್ತೆ. ಯಡಿಯೂರಪ್ಪನ್ ಬರ್ಕೊಟ್ಟಿದೀವ. ಸೆಕ್ಸುವಲ್ ಹರಾಸ್ಮೆಂಟ್ ಕೇಸಲ್ಲಿ ಯಡಿಯೂರಪ್ಪನ್ ಬರ್ಕೊಟ್ಟಿದೀವನಲ್ಲಿ ಬೊಂಬಾಯಿ ಬರ್ಕೊಟ್ಟಿದೀವ. ಸ್ಟೇ ತಗೊಂಬಂದ್ ಬೊಂಬಾಯಿ ಬರ್ಕೊಟ್ಟಿದೀವನ ಇಲ್ಲ ಓಡಿ ರವಿಗೆ ಆ ಕುಡ್ಕೊಂಡ್ ಬರ್ಕೊಟ್ಟಿದೀವ. ನಿನ್ನ ಎಕಡ ಕಿತ್ತೋಗ್ಬಿಡುತ್ತೆ. ಹಲ್ಕಟ್ಗಳು ತಗೊಂಬಂದ ನಿನ್ರಿಗೆ ಮಕ್ಳ ನಾನ್ ಮಕ್ಳ ನಿಮ್ಮನ್ನು ಫಿಕ್ಸ್ ಮಾಡ್ಬಿಡ್ಬೇಕು. ಏನ ಅನ್ಕೊಂಡಿದ್ದೀರಲ್ಲ ಪುಡಾರಿಗಳ ನಿನ್ನ ಯಾರಿಗಲ್ಲಿ ಮೆಸೇಜ್ ಹಾಕದ ಕೆರ ಕಿತ್ತೋಗುತ್ತೆ. ಕೆರ ಕಿತ್ತೋಗುತ್ತೆ. ಯಾವ್ದಾದ್ರು ಕಿತ್ತೋಗಿರೋ ಮೆಸೇಜ್ ಹಾಕ್ರ ನಿನ್ ಮಕ್ಕಳನ್ ಎಕಡ ಹಾಕ ಯಾವನ್ಗಲ್ಲ ಹಾಕದ ಹೋಗ್ ಹೊಡಿ ಅವನಿಗೆ. ಯಡಿಯೂರಪ್ಪನ್ಗೆ ಮೈನರ್ ಹೆಣ್ಮಗಳನ್ನ ಮುಟ್ಟದ್ನಲ್ಲ ಹೋಗ್ ಹೊಡಿ ಅವನಿಗೆ. ಹಲ್ಕಟ್ ತಗೊಂಬಂದು ಕಿತ್ತೋಗಿರೋ ಮೆಸೇಜ್ ಹಾಕ್ತೀಯ. ಬೂಟ್ ಕಿತ್ತೋಗುತ್ತೆ. 11 ಸೈಜು ಮುಖದಿಂದ ಕೆಳಗಡೆವರೆಗೂ ಹಲ್ಕಟ್ ಮುತಾಲಿಕ್. ಓಹೋ ಏನ್ ಡಾನ್ ಇವನು. ಡಾನ್ ಎಲ್ಲ ಇದೆಯಲ್ಲ ಮಾತಾಡಲೇ ಎದ್ದೋಳಲೆ. ಜಗ್ಗು ಬಂದ ಸೀದಾ ನಿಲ್ಲು. ದಾದಾ ಬಂದ ಮಾತಾಡಲೇ ಮುತಾಲಿಕ್ ಬ್ರಾಹ್ಮಣ. ಯಾಕ ಮಾಡ್ದಲ್ಲ ನೀನ ಯಾಕ ಮಾಡ್ದಲ್ಲ ಮುತಾಲಿಕ್ ಎದ್ದಾಳ್ ಯಾಕೆ ಮಾಡ್ದಲ್ಲ. ಓಟಿ ಎಲ್ಲೋದ ಮಾತಾಡಲೇ. ಶೋಭಾ ಕರಂದ್ಲಾಜೆ ಮಾತಾಡಮ್ಮ. ಬೆಳಗಾಮಲ್ಲಿ ಇಬ್ರು ಹಿಂದೂ ಹೆಣ್ಮಕ್ಳು ಮೈನರ್ ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ. ಯಾಕೆ ಹೊಡೆದ್ರೆ ಮೈ ಮೇಲೆ ಚರ್ಮ ಸುಳ್ಳು ಹೊಡ್ಬೇಕು. ಹಲ್ಕಟ್ಗಳು ತಗೊಂಬಂದು ಎಂಜಲ್. ಇನ್ನೇನು ಸ್ನೇಹಿತರೆ ಇದು ನಡೆದ ವಿಚಾರ ಬೆಳಗಾಮಲ್ಲಿ ನಡೆದ. ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ. ಸಮಾಜದಲ್ಲಿ ನಮ್ಗೆ ರಾಮರಾಜ್ಯ ಬೇಕು ಅಂತೀವಿ, ಮಾತಾಡಿದ್ರೆ ರಾಮರಾಜ್ಯ. ಬಟ್ ನಿಜವಾಗ್ಲೂ ಆ ರಾಮರಾಜ್ಯ ಸ್ಥಾಪಿಸಬೇಕಾದಂತ ಸರ್ಕಾರಗಳು ಯಾಕೆ ಈ ರೀತಿ ಅವಘಡಗಳು, ಎಸ್ಪೆಷಲಿ ಹೆಣ್ಣು ಮಕ್ಕಳ ಮೇಲೆ, ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕೆಲವೇ ದಿನಗಳ ಹಿಂದೆ ರಾಮಮೂರ್ತಿ ನಗರದಲ್ಲಿ ಒಂದು ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ ಮಾಡಿದವನು ಬಿಹಾರಿ. ಆ ಒಂದು ನೇಪಾಳಿ ತಂದೆ ತಾಯಿಗಳು ಕೆಲಸಕ್ಕೆ ಬಂದಿದ್ದಾರೆ. ಕೆಲಸಕ್ಕೆ ಹೋದ ಸಮಯದಲ್ಲಿ ಇನ್ಫ್ಯಾಕ್ಟ್ ಅವತ್ತು ಸಂಕ್ರಾಂತಿ ಹಬ್ಬ. ಆ ಪುಟ್ಟ ಮಗುವಿಗೆ ಒಂದು ಏನೋ ಐ ಥಿಂಕ್ ಸ್ವೀಟ್ ಮಾಡಕ್ಕೆ ಅಮ್ಮ ತರಕ್ ಹೋದ್ರೆ ಒಬ್ಬ ಐ ಥಿಂಕ್ ಬಿಹಾರಿ ವ್ಯಕ್ತಿ ಆ ಮಗುವಿನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕೇಸ್. ಮಕ್ಕಳ ಮೇಲೆ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ. ಕಾರಣ ಏನು? ಬೆಂಗಳೂರು ಸ್ಯಾಚುರೇಟ್ ಆಗಿದೆಯಾ, ಓವರ್ ಕ್ರೌಡ್ ಆಗಿದೆಯಾ? ಮೀನ್ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಮತ್ತೆ ಪೊಲೀಸ್ ವ್ಯವಸ್ಥೆನ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪಾಪ್ಯುಲೇಷನ್ ನಾವು ಎಷ್ಟು ಬೆಂಗಳೂರು ತುಂಬಿದ್ದೀವಿ ಅಂತಂದ್ರೆ ಇಟ್ ಇಸ್ ಬಿಯಾಂಡ್. ಪೊಲೀಸರು ತಮ್ಮದಾದಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಮತ್ತೆ ಮಹಿಳಾ ಕಲ್ಯಾಣ ಇಲಾಖೆಗಳಲ್ಲಿ ಯಾರ್ಯಾರೋ ಬೇಡದಿದ್ದವ್ರನ್ನೆಲ್ಲ ಕುಂಡಿಸ್ಕೊಂಡು ನಾಟ್ ಆಕ್ಟಿವ್. ಒಂದು ಮಹಿಳಾ ಮಕ್ಕಳ ಆಯೋಗದಲ್ಲಿ ಒಂದು ಫೋನ್ ನಂಬರ್ ಇಲ್ಲ. ಕನಿಷ್ಠ ಟೋಲ್ ಫ್ರೀ ನಂಬರ್ ಆದ್ರೂ ಇರ್ಬೇಕಲ್ಲ. ಮಕ್ಕಳಿಗೆ ಆಕ್ಸೆಸಿಬಲ್ ಆಗಿ ಒಂದು ಟೋಲ್ ಫ್ರೀ ನಂಬರ್ ಆದ್ರೂ ಮಾಡ್ಬೇಕಲ್ಲ. ಮಹಿಳಾ ಆಯೋಗದಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ. ಮಕ್ಕಳ ಆಯೋಗದಲ್ಲಿ ಆಕ್ಸೆಸಿಬಿಲಿಟಿನೇ ಇಲ್ಲ. ಎಲ್ಲಿ ಆಕ್ಸೆಸ್ ಮಾಡಬೇಕು, ಯಾರಿಗೆ ಆಕ್ಸೆಸ್ ಮಾಡಬೇಕು? ಅಕಸ್ಮಾತ್ ಒಂದು ಮಗುಗೆ ತೊಂದರೆ ಆದ್ರೆ ಒಂದು ಟೋಲ್ ಫ್ರೀ ನಂಬರ್ ಆದ್ರೂ ಕೊಟ್ರೆ ಮಕ್ಕಳು ಫೋನ್ ಮಾಡಿ ಹೇಳೋ ಒಂದು ವ್ಯವಸ್ಥೆನಾದ್ರೂ ಮಕ್ಕಳ ಆಯೋಗದಲ್ಲಿ ಮಾಡಬೇಕು. ಮಕ್ಕಳ ಆಯೋಗಕ್ಕೆ ಬೇಡದಿದ್ದವ್ರನ್ನೆಲ್ಲ ತಗೊಂಬಂದು ಅಧ್ಯಕ್ಷರುಗಳು ಮತ್ತೆ ದೊಡ್ಡ ಪೋಸ್ಟ್ ಅಲ್ಲಿ ಕುಂಡಿಸಿದ್ರೆ ಆ ಆಕ್ಟಿವ್ನೆಸ್ ಎಲ್ಲಿ ಬರುತ್ತೆ? ವಿ ನೀಡ್ ಟು ಮಾಡರ್ನೈಸ್ ಈ ಕ್ರೈಮ್ಗಳನ್ನ ತಡೀಲಿಕ್ಕೆ ಮಕ್ಕಳ ಆಯೋಗಗಳನ್ನ, ಪೊಲೀಸ್ ವ್ಯವಸ್ಥೆಯನ್ನ. ಮತ್ತೆ ಬೆಂಗಳೂರು ಒಂದು ಮಟ್ಟದಲ್ಲಿ ತುಂಬಿ ಹೋಗಿದೆ, ಸ್ಯಾಚುರೇಟ್ ಆಗಿದೆ. ಇಲ್ಲಿ ಇನ್ನೂ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಜನಗಳನ್ನ ತುಂಬಿ ಕ್ರೈಮ್ ಅನ್ನ ಹೆಚ್ಚು ಮಾಡೋದ್ರಲ್ಲಿ BBMP ಮತ್ತೆ ಸರ್ಕಾರದ ಈ ವ್ಯವಸ್ಥೆ ಯೋಚನೆ ಮಾಡಬೇಕಾಗಿದೆ. ಮೊದಲನೇದಾಗಿ ಬೆಂಗಳೂರು ಆಡಿಟ್ ಆಗಬೇಕಾಗಿದೆ. ಕ್ರೈಮ್ಗೆ ಆಡಿಟ್. ದೇರ್ ಶುಡ್ ಬಿ ಎ ಆಡಿಟ್ ಆನ್ ಕ್ರೈಮ್. ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಒಂದು ಕಡೆ ಆದ್ರೆ 16ನೇ ತಾರೀಕು ಹುಬ್ಳಿನಲ್ಲಿ
ಮುತಾಲಿಕ್ ಎಲ್ಲಿದ್ಯಾ? ಹುಬ್ಳಿ ಕತೆ ಎಲ್ಲಯ್ಯ ಹೋದೆ ಮುತಾಲಿಕ್? SP ಭೀಮಾ ಶಂಕರ್ ಗುಲೇದವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಇಬ್ಬರು ಮೈನರ್ ಹೆಣ್ಣು ಮಕ್ಕಳನ್ನ ಅಭಿಷೇಕ್ ಕೌತಬ್ ಬಪೂಸ್ ಬುಡಿ ಏನೋ ಬಡಿಗಾರ್ ಆದಿಲ್ ಶಾ ಜಾಮ್ದಾರ್ ಅನ್ನುವ 3 ಯುವಕರು ಇಬ್ಬರು ಮೈನರ್ ಹೆಣ್ಣು ಮಕ್ಕಳನ್ನ ಜಾತ್ರೆಗೆ, ಯಾವ ಜಾತ್ರೆ ಅಂದ್ರೆ ಸೌದತ್ತಿ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೆಣ್ಮಕ್ಳಿಬ್ರು ರಾಯಬಾಗ್ ತಾಲೂಕಿನ ಬೆಳಗಾವಿಯ ಹೆಣ್ಣು ಮಕ್ಕಳು, ಅವರನ್ನ ಮೈನರ್ ಹೆಣ್ಣು ಮಕ್ಕಳು ಇನ್ನ 18 ವರ್ಷ ತುಂಬದ ಇಬ್ಬರು ಹೆಣ್ಣು ಮಕ್ಕಳನ್ನ ಜಾತ್ರೆ ಹೆಸರಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗಿ ಅವರುಗಳ ಮೇಲೆ ರೇಪ್ ಆಗಿದೆ. ರೇಪ್ ಪ್ರಕರಣ ದಾಖಲಾಗಿದೆ. ಹೇಗೆ ಬೆಳಕಿಗೆ ಬಂತು ಅಂತಂದ್ರೆ 3 ಜನ ಅಭಿಷೇಕ್ ಕೌತಬ್ ಬಾಪೂಸ ಬಡಿಗಾರ್ ಆದಿಲ್ ಶಾ ಜಾಮ್ದಾರ್ ಎಲ್ರಪ್ಪ ಇದ್ದೀರಾ? ಇವರು ಯಾರು 3 ಜನ ಮುಸ್ಲಿಮ್ಸರಲ್ರ, ಹಿಂದೂ ಅನ್ನೋ ವಿಚಾರಕ್ಕೆ ಇವರು 3 ಜನರ ವಿಚಾರವನ್ನ ಯಾರೋ ಮಾತಾಡ್ತಾ ಇಲ್ಲ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಬಾಯ್ ಬಡ್ಕಣ ಮುತಾಲಿಕ್ ಎಲ್ಲಿದ್ಯಾ? ಯೋ ಮುತಾಲಿಕ್ ಎಲ್ಲಿದ್ಯಾ? ಕರ್ಕೊಂಡೋಗಿ ಗುಡ್ಡುಗಳಲ್ಲಿ ಗನ್ ಟ್ರೈನಿಂಗ್ ಕೊಡ್ತೀಯಲ್ಲೋ. ಮನೆಯಾಳ ನೋಡು, ಇಬ್ರು ಮೈನರ್ ಹೆಣ್ಮಕ್ಳನ್ನ ಸೌದತ್ತಿ ಜಾತ್ರೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಆ ಹೆಣ್ಮಕ್ಳು ಪುಟ್ಟ ಮಕ್ಕಳು ಅವುಗಳನ್ನ ಜಾತ್ರೆ ಕರ್ಕೊಂಡೋಗ ಹೆಸರಲ್ಲಿ ಗುಡ್ಡದ ಮೇಲೆ ಕರ್ಕೊಂಡೋಗಿ 3 ಜನ ಇಬ್ಬರು ಹೆಣ್ಣುಮಕ್ಕಳ ಮೇಲೆ ರೇಪ್ ಆಗಿದೆ, ರಿಪೀಟೆಡ್ ರೇಪ್ ಆಗಿದೆ. ದೇ ಆರ್ ಗ್ಯಾಂಗ್ ರೇಪ್. ಹುಬ್ಳಿನಲ್ಲಿ ಹರುಗೇರಿ ವಿಲೇಜ್, ರಾಯಬಾಗ್ ತಾಲೂಕು, ಬೆಳಗಾವಿನಲ್ಲಿ ಇನ್ಸಿಡೆಂಟ್. SP ಭೀಮಾಶಂಕರ್ ಗುಲೇದವರು ಇದನ್ನ ತಿಳಿಸಿದ್ದಾರೆ. 3 ಜನ ಅಭಿಷೇಕ್ ಅನ್ನೋ ಆರೋಪಿ, ಕೌತಬ್ ಬಾಪೂಸ ಬಡಿಗಾರ್ 2ನೇ ಆರೋಪಿ, ಆದಿಲ್ ಶಾ ಜಾಮ್ದಾರ್ 3 ಜನ ಆರೋಪಿಗಳು ಇಬ್ಬರು ಮೈನರ್ ಹೆಣ್ಮಕ್ಳನ್ನ ಪುಸಲಾಯಿಸಿ ಜಾತ್ರೆ ಕರ್ಕೊಂಡೋಗ್ತೀವಂತ ಹೇಳಿ ಬೆಟ್ಟದ ಮೇಲೆ ತಗೊಂಡೋಗಿ ರೇಪ್ ಮಾಡಿದ್ದಾರೆ. ಆಮೇಲೆ ರೇಪ್ ಮಾಡಿ ಆ ಹೆಣ್ಣು ಮಕ್ಕಳು ಮನೆಗೆ ಹೋದ್ರೆ, ಆಮೇಲೆ ಒಬ್ಬನ ರೇಪ್ ಮಾಡ್ಬೇಕಾರೆ ಇನ್ನೊಬ್ರು ಅದನ್ನ ವಿಡಿಯೋ ಮಾಡಿದ್ದಾರೆ. ಎಲ್ಲೋಗ್ತಾ ಇದೆ? ಮೊಬೈಲ್ಗಳು, ಟೆಕ್ನಾಲಜಿ, ಡಿಜಿಟಲ್ ಇಂಡಿಯಾ ಇವೆಲ್ಲ ಮಾಡಬಾರ್ದು ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ. ದಟ್ ಈಸ್ ವಾಟ್ ವಿ ವಾಂಟೆಡ್ ಟು ಟೆಲ್. 3 ಜನ ರೇಪ್ ಮಾಡಿದ್ದಾರೆ ಮೈನರ್ನ, ಇಬ್ಬರು ಮೈನರ್ ಹೆಣ್ಮಕ್ಳನ್ನ. ಒಬ್ಬರು ರೇಪ್ ಮಾಡ್ಬೇಕಾರೆ ಇನ್ನೊಬ್ಬ ಅದನ್ನು ವಿಡಿಯೋ ಮಾಡಿದ್ದು. ರೇಪ್ ಮಾಡಿ ಅದೇ ಕಾರಲ್ಲಿ 3 ಜನ ಗ್ಯಾಂಗ್ ರೇಪ್, ಇದನ್ನ ಗ್ಯಾಂಗ್ ರೇಪ್ ಅಂತಾರೆ. ಗ್ಯಾಂಗ್ ರೇಪ್ ಮಾಡಿ ಮನೆಗೆ ತಗೊಂಡೋಗಿ ಮನೆ ಹತ್ರ ತಗೊಂಡೋಗಿ ಬಿಟ್ಟಿದ್ದಾರೆ. ಬಿಡಕ್ಕೆ ಮುಂಚೆ ಧಮಕಿ ಹಾಕಿದ್ದಾರೆ, ನೀವೇನಾದ್ರೂ ಈ ರೇಪ್ ಬಗ್ಗೆ ಎಲ್ಲಾದ್ರೂ ಹೇಳಿದ್ರೆ ನಿಮ್ಮ ಮೇಲೆ ವಾಂಡ್ರ ವಿಡಿಯೋ ಹಾಕೊಂಡ್ರೆ 3 ಜನ ಒಬ್ಬೊಬ್ರು ರೇಪ್ ಮಾಡ್ಬೇಕಾದ್ರೆ ವಿಡಿಯೋ ಆಗಿರ್ತದೆ, ವಿಡಿಯೋನ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ ಆ ಇಬ್ಬರು ಮೈನರ್ ಹೆಣ್ಣು ಮಕ್ಕಳನ್ನ ಈ ತಿಂಗಳ 14ನೇ ತಾರೀಕು ನಡೆದಿರುವಂತ ಕೃತ್ಯ ಇದು. 15-16 ನಡೆದಿರುವಂತ ಕೃತ್ಯ. ಮೈನರ್ ಹೆಣ್ಣು ಮಕ್ಕಳ ಮೇಲೆ ಬೆಳಗಾವಿನಲ್ಲಿ ಗ್ಯಾಂಗ್ ರೇಪ್. ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ? ಎಲ್ಲೋದೋ? ಮನೆಯಾಳ ಮುತಾಲಿಕ್ ಎಲ್ಲೋಗಿದ್ಯಾ? ನಿಂದೆ ಬೆಳಗಾವಿ, ಯಾವಾಗ ಬಡ್ಕೊಂತ ಇರ್ತೀಯ ನಮ್ದು ಬೆಳಗಾವಿ ಅಂತ. ಎಲ್ಲಾದ್ರೂ ನಿಮ್ಮ ಹುಡುಗರು ಏನನ್ನ ಮಾಡಿಗಿಡಿದ್ರ? ಎಂತ ಮನೆಯಾಳ ನೀನು? ಮೈನರ್ಗಳ ಮೇಲೆ ರೇಪ್ ಆದ್ರೆ ಮೈಕ್ ಹಿಡಿಯಲ್ಲ, ಬೆಂಕಿ ಇಡಕ್ಕೆ ಮೈಕ್ ಇಡ್ತೀನಲ್ಲೇ. ಬ್ರಾಹ್ಮಣ, ಮರಾಠಿ ಬ್ರಾಹ್ಮಣ ನೀನು, ಹೊಲ್ಸು. ಜಾತಿ ವಿಚಾರ ಅಲ್ಲ, ಮಾತೆತ್ತರೆ ಬತ್ತಿಯಲ್ಲ ಹಿಂದೂ ಅನ್ಕೊಂಡು. ಇಬ್ಬರು ಹೆಣ್ಮಕ್ಳು ಹಿಂದೂಗಳ ಕಣಲೇ, ಯಾಕ ಮಾತಾಡ್ತಾ ಇಲ್ಲ? ಮುತಾಲಿಕ್ ಮಗನೇ, ಏನಿದ್ರು ಬೆಂಕಿ ಇಡಕ್ ಸರಿ ನೀನು. ವಯಸ್ಸಾಗಿದೆ, ಪ್ರಯೋಜನಕ್ಕೆ ಏನ್ಬೋದು? ಇಬ್ಬರು ಮೈನರ್ ಹೆಣ್ಣು ಮಕ್ಕಳ ಮೇಲೆ 3 ಕಿಡಿಗೇಡಿಗಳು ರಿಪೀಟೆಡ್ ರೇಪ್ ಮಾಡಿ ವಿಡಿಯೋ ಮಾಡಿ ಮತ್ತೆ ಮನೆಗೆ ಬಿಟ್ಟ ಮೇಲೆ ಮತ್ತೊಂದು 3 ದಿವಸ ಬಿಟ್ಟು ಗೋವಾಗ್ ಬನ್ನಿ ಅಂತ ಬೇರೆ
5 ಜನ ಹುಡುಗರನ್ನ ಕರ್ಕೊಂಡು ಈ ಹೆಣ್ಮಕ್ಳನ್ನ ಮತ್ತೆ ರೇಪ್ ಮಾಡಕ್ಕೆ ಗೋವಾಗ್ ಬನ್ನಿ ಅಂತ ಪುಸಲಾಯಿಸಿದಾಗ ಆ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೋಷಕರಿಗೆ ಹೇಳಿ ಪೋಷಕರಿಂದ ಅದು ಪೊಲೀಸ್ ಅವ್ರಿಗೆ ರಿಪೋರ್ಟ್ ಆಗಿದೆ. ಯಾವ ಲೆವೆಲ್ ಬಂತ್ರಿ ಡಿಜಿಟಲ್ ಇಂಡಿಯಾ 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 ಡಿಜಿಟಲ್ ಇಂಡಿಯಾ. ಮೊದಲು ಪುಕ್ಸಟ್ಟೆ ಇಂಟರ್ನೆಟ್, ಈಗ ಪುಕ್ಸಟ್ಟೆ ಇಂಟರ್ನೆಟ್ ಇಂದ ಇವಾಗ ಬ್ಲೂ ಫಿಲಂ ಮಾಡೋ ಮಟ್ಟಕ್ಕೆ ಇವತ್ತಿನ ಆ ಕಿಡಿಗೇಡಿ ಆ ಮುತಾಲಿಕ್ಕು ಇಂಥ ವಿಚಾರಗಳಲ್ಲಿ ಮಾತಾಡಲ್ಲ. ಅವನ್ ಬಾಯಿ ಬಿದ್ದೋಗಿರ್ತದೆ. ಬಾಯಿ ಬಿದ್ದೋಗಿದ್ಯಾನೋ ಮುತಾಲಿಕ್? ಬಾಯಿ ಬಿದ್ದೋಗಿದ್ಯಾ ನಿನ್ಗೆ? ಸಮಾಜಕ್ಕೆ ಬೆಂಕಿಗೆ ಸರಿ ನೀನು ಯಾಕೋ ಮಾತಾಡ್ತಾ ಇಲ್ಲ? ಏನೋ ಬೆಳಗಾಮಲ್ಲಿ 2 ಹಿಂದೂ ಹೆಣ್ಣು ಮಕ್ಕಳ ಮೇಲೆ 3 ಜನ ಕಿಡಿಗೇಡಿಗಳು, ಯಾರು ನಿಮ್ ರಿಲೇಟಿವ್ ಅವರು ರೇಪ್ ಮಾಡಿದವರು. ಬಾಯಿ ಬಿದ್ದೋಗಿದ್ಯೇನೋ ನಿನ್ಗೆ? ಮುತಾಲಿಕ್, ನಿನ್ ಗ್ಯಾಂಗ್ಗೆ ಬಾಯಿ ಬಿದ್ದೋಗಿದ್ಯೇನೋ? ಎಂತ ಮನೆ ಆಳ್ರು ನಮ್ ಸಮಾಜದಲ್ಲಿ ಇದಾರೆ ನೋಡಿ. ಹಿಂದೂ ಹೆಣ್ಣು ಮಕ್ಕಳು ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಬೆಳಗಾಮಲ್ಲಿ. ಯಾರು ಮಾತಾಡ್ತಾ ಇಲ್ಲ. ಅಶೋಕ ಅಶೋಕ್ ಆಪೋಸಿಷನ್ ಲೀಡರ್ ಎಲ್ಲೋದಯ? ಶೋಭಾ ಕರಂದ್ಲಾಜೆ ಗ್ಯಾಂಗ್ ರೇಪ್ ಆಗಿದೆ ನಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ. ಎಲ್ಲಿದ್ಯಾ ತಾಯಿ? ಓಟಿ ರವಿ ಎಲ್ಲೋ ಇದೆಯಾ? ಮಿನಿಸ್ಟ್ರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಾನೆ ನೋಡ. ಬೆಳಗಾಮಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಎಲ್ಲೋ ಹೋಗಿದ್ದೀರಲ್ಲೇ? ಮಾನವ ಮರ್ಯಾದಿಲ್ದರು ಯಾವ್ದಾದ್ರು ಮುಸಲ್ಮಾನ ಗಡ್ಡ ಪಾಕಿಸ್ತಾನ ಹಸು ಬಂದ್ರೆ ಬಾಯಿ ಪಡ್ಕೊಂಡ್ ಬರ್ತೀರಾ. ಈಗ ಗ್ಯಾಂಗ್ ರೇಪ್ ಆಗಿದೆ, 2 ಹಿಂದೂ ಮೈನರ್ ಹೆಣ್ಮಕ್ಳ ಮೇಲೆ ಎಲ್ಲೋ ಹೋಗಿ ಸತ್ತಿದ್ದೀರಾ ನೀವೆಲ್ಲ? ಬಾಯಿಗೆ ಲಕ್ವ ಹೊಡೆದಿದ್ಯಾ? ಬಾಯಿಗೆ ಲಕ್ವ ಹೊಡೆದಿದ್ಯಾನ ನಿಮ್ಗೆಲ್ಲರ ಬಾಯಿಗೋ? ಓಟಿ ರವಿ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ಎಲ್ಲಿದ್ದೀರಾ? ಎದ್ದಾಳ್ ಎಲ್ಲಿದ್ಯಾ? ಬೆಳಗಾಮಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆಯಲ್ರೋ? ಎಲ್ಲೋ ಸತ್ತೋಗಿದ್ದೀರ ಎಲ್ಲರೂ. ಹೋಲ್ಸೇಲ್ ಬಾಯಿಗೆ ಲಕ್ವ ಹೊಡೆದ್ಬಿಡಂಗಿದೆ, ಮಾತಾಡ್ತಾ ಇಲ್ಲ. ವಿಜೇಂದ್ರ ಬಿಜೆಪಿ ಅಧ್ಯಕ್ಷ ಎಲ್ಲೋದೆ? ಯಾಕೆ ಮಾತಾಡ್ತಾ ಇಲ್ಲ? ವಿ ವಾಂಟೆಡ್ ಟು ನೋ ವೈ ಬಿಜೆಪಿ ಇಸ್ ಸೈಲೆಂಟ್ ಆನ್ ದಿಸ್. ಬಿಜೆಪಿ ಶಾಂತಿ ಭಂಗ ಮಾಡುವ ಗ್ಯಾಂಗ್ ಯಾಕೆ ಮಾತಾಡ್ತಾ ಇಲ್ಲ? ಶೋಭಾ ಕರಂದ್ಲಾಜೆ ಎಲ್ ಮಾಯ ಆಗಿದ್ಯಾ? ವೇರ್ ಆರ್ ಯು? ಯಾಕೆ ಬೆಂಕಿ ಇಡಕ್ಕೇನು ಇಲ್ಲ ಅಂತನಾ? ಮನೆ ಆಳ್ರ ಲೇ, ಸಮಾಜನ ಹತ್ತಿ ಉರ್ಸ್ಬಿಡ್ತಿರಲ್ಲ. ರೇಪ್ ಮಾಡೋರು ಯಾರು ಇವನು? ಅಭಿಷೇಕ್ ಹಿಂದೂನಾ ಮುಸ್ಲಿಮ? ಯಾರವರು? ರೇಪ್ ಆಗಿರೋರು ಹಿಂದೂ ಹೆಣ್ಮಕ್ಳು. ಅಭಿಷೇಕ್ ಯಾರು? ಹಿಂದೂನಾ ಮುಸ್ಲಿಮ, ಕ್ರಿಶ್ಚಿಯನ್ನ, ಸಿಕ್ಕ, ಜೈನ? ಯಾರವನು? ಅಭಿಷೇಕ್ ಆರೋಪಿ. 2ನೇ ಆರೋಪಿ ಕೌತಬ್ ಬಾಪೂಸಾ ಬಡಿಗಾರ್. ಹಿಂದೂನಾ ಮುಸ್ಲಿಮ, ಕ್ರಿಶ್ಚಿಯನ್ ಇವನು? 3ನೇವನು ಆದಿಲ್ ಶಾ ಜಾಮ್ದಾರ್ ಅಂತೆ. ನೋಡ್ರಿ ಎಂತೆಂತ ಎಸಿಕೊಂಡ್ರು ಮನೆ ಆಳ್ರು. 2 ಮೈನರ್ ಹೆಣ್ಮಕ್ಳನ್ನ ಜಾತ್ರೆ ಅನ್ನೋ ಹೆಸರಲ್ಲಿ ತಗೊಂಡೋಗಿ ಬೆಟ್ಟದ ಮೇಲೆ ಗ್ಯಾಂಗ್ ರೇಪ್ ಮಾಡಿ, ಒಬ್ಬರು ರೇಪ್ ಮಾಡ್ಬೇಕಾರೆ ಇನ್ನೊಬ್ರು ಅದನ್ನ ವಿಡಿಯೋ ಮಾಡಿ ಆ ಹೆಣ್ಮಕ್ಳನ್ನ ರೇಪ್ ಬಗ್ಗೆ ಹೇಳಿದ್ರೆ ವಿಡಿಯೋನ ಸೋಷಿಯಲ್ ಮೀಡಿಯಾಲ್ ಹಾಕ್ತೀನಿ ಅಂತ ಆಯಾ ಒಂದು ಮೈನರ್ ಹೆಣ್ಮಕ್ಳನ್ನ ಎದುರಿಸಿ ಮನೆಗೆ ಕಳಿಸಿ ಮತ್ತೆ 1 ವಾರನೋ 3 ದಿವಸ ಬಿಟ್ಟು ಮತ್ತೆ 5 ಜನ ಗೋವಾಗೆ ಕರ್ಕೊಂಡೋಗಿ ಆ ಹೆಣ್ಮಕ್ಳನ್ನ ರೇಪ್ ಮಾಡಕ್ಕೆ ಅವ್ರು ಯಾವಾಗ ಬರಿಲ್ಲ ಕಂಪ್ಲೇಂಟ್ ಆಯ್ತು. ಈಗ ಆರೋಪಿಗಳು ಅರೆಸ್ಟ್ ಆಗಿದ್ರಂತೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮುತಾಲಿಕ್ಗೆ ಲಕ್ವ ಹೊಡೆದಿದ್ಯಾ? ಬಾಯಿ ಬಿದ್ದೋಗಿದ್ಯಾನೋ ನಿನ್ಗೆ? ಮುತಾಲಿಕ್, ಬೆಳಗಾಮಲ್ಲಿ ಮೈನರ್ ಹಿಂದೂ ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ, ಬಾಯಿ ಬಿಟ್ಟು ಮಾತಾಡೋ. ಮುತಾಲಿಕ, ಮನೆ ಆಳ, ಸಮಾಜಕ್ಕೆ ಬೆಂಕಿ ಕೋನೆ ಯಾಕೋ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ವೈ ಆರ್ ಯು ನಾಟ್ ಟಾಕಿಂಗ್? ಬ್ರಾಹ್ಮಣ ಮುತಾಲಿಕ್ ಯಾಕೋ ಮಾತಾಡ್ತಾ ಇಲ್ಲ ನೀನು? 2 ಬೆಳಗಾಮಲ್ಲಿ 2 ಮೈನರ್ ಹಿಂದೂ ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ. ರೇಪ್ ಮಾಡ್ರೋನು ಅಭಿಷೇಕ್ ಯಾರೋ ಇವನು? ಹಿಂದೂನ ಮುಸ್ಲಿಮ? ಯಾವನಾಗ್ಲಿ ಯಾಕೋ ಮಾಡ್ದಲ್ಲ ನೀನು? ಲೇ ಮುತಾಲಿಕ, ಬೆಂಕಿ ಮುತಾಲಿಕ ಯಾಕೋ ಮಾಡ್ತಲ್ಲ ನೀನು? ಯಾಕೋ ಮೈಕಿ ಹಿಡಿತಲ್ಲ ನೀನು? ಹೊಟ್ಟೆಗೆ ಏನೋ ತಿಂತೀಯ ನೀನ್? ಲೇ ಮುತಾಲಿಕ್, ಏನ್ ತಿಂತೀಯ ಹೊಟ್ಟೆಗೆ? ಜಾತ್ರೆ ಅನ್ನೋ ಹೆಸರಲ್ಲಿ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಮಾಡಿ ಆಮೇಲೆ ಗೋವಾಗೆ ಮತ್ತೆ ರೇಪ್ ಮಾಡಕ್ಕೆ ಕರ್ದವ್ರೆ, ತಗಲಾಕೊಂಡವ್ರೆ. ಯಾಕೋ ಮಾಡ್ತಾ ಇಲ್ಲ ಲೇ? ಮುತಾಲಿಕ್,
ಯತ್ನಾಳ್ ಯಾಕೋ ಮಾಡ್ತಾಳೆ ಯತ್ನಾಳ್? ಓಟಿ ರವಿ ಏನಾಯ್ತು? ಲಕವೈಕೆ ಹೊಡೆದಿದ್ದೇನೆ ನಿನಗೆ, ಮಿನಿಸ್ಟರ್ಗೆ ವೇಶ್ಯ ಅಂದೆ. ಈಗ ಮೈನರ್ ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ. ಬಿಜೆಪಿ ಗ್ಯಾಂಗ್ ಮಾಯಾ, ಬಿಜೆಪಿ ಗ್ಯಾಂಗ್ಗೆ ಲಕ್ವ ಹೊಡೆದಿದೆ. ಶೋಭಾ ಕರಂದ್ಲಾಜೆ ಯಾಕೆ ಮಾಡ್ತಾ ಇಲ್ಲ? ವೈ ಆರ್ ಯು ನಾಟ್ ಟಾಕಿಂಗ್? ಓಟಿ ರವಿ ಯಾಕೆ ಮಾಡ್ತಾ ಇಲ್ಲ? ಯಡಿಯೂರಪ್ಪನ ಮಗ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಯಾಕೆ ಮಾಡ್ತಾ ಇಲ್ಲ? ಅವ್ರ ಅಪ್ಪನೇ ಮೈನರ್ನ ಬಿಟ್ಟಿಲ್ಲ. ಇವನ್ ಮಾತಾಡ್ತಾನೆ ಇನ್ನು ವಿಜೇಂದ್ರನ. ಅವ್ರ ಅಪ್ಪ ಮೈನರ್ನೇ ಬಿಟ್ಟಿಲ್ಲ. ಯಡಿಯೂರಪ್ಪ ಹೈಕೋರ್ಟ್ಗೆ ಹೋಗಿದ್ದಾರೆ 482 ನಲ್ಲಿ ಸ್ಕ್ವಾಶ್ ಮಾಡಕ್ಕೆ. ನೆನ್ನೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಕರೆಕ್ಟ್ ಜ್ಞಾಪಕಕ್ಕೆ ಬಂತು. ಹೈಕೋರ್ಟ್ ಅಲ್ಲಿ ಯಡಿಯೂರಪ್ಪ ರೇಪ್ ಕೇಸನ್ನ ಕೈ ಬಿಡಕ್ಕೆ 482 ಮೂವ್ ಮಾಡವ್ರೆ. ನೆನ್ನೆ ಆರ್ಗ್ಯುಮೆಂಟ್ಗಳಾಗಿದೆ. ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅದನ್ನ ಅಪೋಸ್ ಮಾಡಿದ್ದಾರೆ, ಸ್ಕ್ವಾಶ್ ಮಾಡಂಗಿಲ್ಲ ಅಂತ. ಲೆಕ್ಕ ಹಾಕಲ್ರಿ, ಯಡಿಯೂರಪ್ಪನ ಹೈಕೋರ್ಟ್ಗೆ ಹೋಗವನೆ. ನಾನು ಮೈನರ್ ಹೆಣ್ಮಗಳಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿಲ್ಲ, ನಾನು ತುಂಬಾ ಒಳ್ಳೆಯವನು, ಬಿಟ್ಟುಬಿಡಿ ಅಂತ. ಚಾರ್ಜ್ ಶೀಟ್ ಆಗೈತೆ ಕೇಸಲ್ಲಿ. ವಿಡಿಯೋ ಎವಿಡೆನ್ಸ್ ಇದೆ, ವಾಯ್ಸ್ ಎವಿಡೆನ್ಸ್ ಇದೆ, ಐ ವಿಟ್ನೆಸ್ಗಳಿದೆ, ಸಿಸಿಟಿವಿ ಕ್ಯಾಮ್ರಾಗಳಿದೆ. ಆ ಕಂಪ್ಲೇಂಟ್ ಕೊಟ್ಟಂತ ಮಮತಾ ಸಿಂಗ್ ಡಮಾರ್ ಅದೇನ್ ಸತ್ತೋದ್ಲ, ಇವರೇ ಸಾಯಿಸ್ಬಿಟ್ರು ಗೊತ್ತಿಲ್ಲ. ಆ ಮಮತಾ ಸಿಂಗ್ನ ಆ ಯಡಿಯೂರಪ್ಪನ ಕೇಸಲ್ಲಿ ಆ ಮೈನರ್ ಹೆಣ್ಮಗಳ ತಾಯಿ ಕಂಪ್ಲೇನೆಂಟ್ ಆಸ್ಪತ್ರೆಯಲ್ಲಿ ಸತ್ತೋಗ್ತಾಳೆ. ಅದೇನ್ ಸತ್ತೋದ್ಲ, ಇವರೇ ಸಾಯಿಸಾಕರ್ರು, ಅದ್ರ ಬಗ್ಗೆನೂ ಗೊತ್ತಿಲ್ಲ. ಅವ್ರ ಅಡ್ವೊಕೇಟ್ ಬಾಲನ್ನು ಅಷ್ಟೇ, ಯಾಕೋ ಅಡ್ವೊಕೇಟ್ ಬಾಲನ್ನು ಅದ್ರ ಬಗ್ಗೆ ಯಾಕೋ ಮಾತಾಡ್ತಾ ಇಲ್ಲ. ನನಗೆ ಬೇರೆ ಬೇರೆ ರೀತಿ ಡೌಟ್ಗಳು ಶುರುವಾಗಿದೆ. ಮಮತಾ ಸಿಂಗ್ ಏನಾದ್ರು ಎತ್ತು ಬಿಟ್ರ ಅವರು? ಗೊತ್ತಾಗ್ತಾ ಇಲ್ಲ. ಕೆರ ಕಿತ್ತೋಗತ್ತಲೇ, ಎಕ್ಕಡ 11 ಸೈಜಲ್ಲಿ ಹೊಡಿತೀನಿ ಮಗನೇ. ಯಾವ್ದೋ ಡೂಪ್ಲಿಕೇಟ್ ಫೇಸ್ಬುಕ್ ಐಡಿ ಮಾಡ್ಕೊಂಬಲೇ, ಎಕ್ಕಡ ಕಿತ್ತೋಗತ್ತೆ. ಹಲ್ಕಟ್ ತಗೊಂಬಂದ ಬೋಳಿ ಮಕ್ಕಳ, 2 ರೂಪಾಯಿಗೋಸ್ಕರ ಹಾಕಲ್ಲ. ಕೆರ ಕಿತ್ತೋಗುತ್ತೆ. ಅಲ್ಲೇನೋ ಕಿತ್ತೋಗಿರೋ ಮೆಸೇಜ್ ಹಾಕರ. ಹೇಳ ನೀನ್ನ ನಿಮ್ಮ ಅಪ್ಪಂದೇನಲ್ಲೇ ಕರ್ನಾಟಕ ಮುತಾಲಿಕ್ ಬರ್ಕೊಟ್ಟಿದೀವ? ಹಲ್ಕಟ್ಗಳು ತಗೊಂಬಂದ ಕೆರ ಕಿತ್ತೋಗುತ್ತೆ. ಯಡಿಯೂರಪ್ಪನ್ ಬರ್ಕೊಟ್ಟಿದೀವ? ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ ಯಡಿಯೂರಪ್ಪನ್ ಬರ್ಕೊಟ್ಟಿದೀವನಲ್ಲೇ? ಬೊಂಬಾಯಿ ಬರ್ಕೊಟ್ಟಿದೀವ? ಸ್ಟೇ ತಗೊಂಬಂದ್ ಬೊಂಬಾಯಿ ಬರ್ಕೊಟ್ಟಿದೀವನ? ಇಲ್ಲ ಓಟಿ ರವಿಗೆ ಆ ಕುಡ್ಕೊಂಡು ಬರ್ಕೊಟ್ಟಿದೀವ? ಹೇಳ ನೀನ್ನ ಎಕಡ ಕಿತ್ತೋಗ್ಬಿಡುತ್ತೆ. ಹಲ್ಕಟ್ಗಳು ತಗೊಂಬಂದ ನಿನ್ ರೀತಿ ಮಕ್ಕಳ, ನಾನ್ ಮಕ್ಕಳ ನಿಮ್ಮನ್ನು ಫಿಕ್ಸ್ ಮಾಡಿಬಿಡೋಕು ಏನೋ ಅನ್ಕೊಂಡಿದ್ದೀರಲ್ಲ. ಪುಡಾರಿಗಳ ಅಲ್ಲ ನೀನ್ನ ಯಾರಿಗಲ್ಲಿ ಮೆಸೇಜ್ ಹಾಕೋದು? ಕೆರ ಕಿತ್ತೋಗುತ್ತೆ. ಕೆರ ಕಿತ್ತೋಗುತ್ತೆ. ಯಾವ್ದಾದ್ರು ಕಿತ್ತೋಗಿರೋ ಮೆಸೇಜ್ ಹಾಕ್ರೆ ಹೇಳೋ ನಿನ್ ಮಕ್ಕಳನ್ ಎಕಡ ಹಾಕ. ಯಾವನ್ಗಲ್ಲಿ ಹಾಕದು? ಹೋಗ್ ಹೊಡಿ ಅವನ್ಗೆ, ಯಡಿಯೂರಪ್ಪನ್ಗೆ. ಮೈನರ್ ಹೆಣ್ಮಗಳನ್ನ ಮುಟ್ಟದ್ನಲ್ಲ, ಹೋಗ್ ಹೊಡಿ ಅವನ್ಗೆ. ಹಲ್ಕಟ್ ತಗೊಂಬಂದು ಕಿತ್ತೋಗಿರೋ ಮೆಸೇಜ್ ಹಾಕ್ತೀಯ? ಬೂಟ್ ಕಿತ್ತೋಗುತ್ತೆ. 11 ಸೈಜು ಮುಖದಿಂದ ಕೆಳಗಡೆವರೆಗೂ ಹಲ್ಕಟ್ಗಳು ತಗೊಂಬಂದು ಯಾವನ ನಿಮ್ಗೆ ಅಲ್ಲಿ ಬರೋ ಕೇಳಿದಲ್ಲಿ? ನಾ ಮಾತಾಡ್ತಾ ಇರೋದು ಸಮಾಜದ ಒಳಿತಿಗಾಗಿ. ನಿಮ್ಮ ಅಪ್ಪಂದ ಕರ್ನಾಟಕ ಏನೋ ನಿಮ್ಮ ಅಪ್ಪಂದೇನಲ್ಲೇ? ಅಳ ನೀನ್ನ ಕೆರ ಕಿತ್ತೋಗುತ್ತೆ. ಕೆರ ಬೂಟು ಕೆರ 2 ಕಿತ್ತೋಗುತ್ತೆ. ನಾನ್ ನಕಲಿ ಲಾಯರ್ ಆಗ್ಲಿ ನಿನ್ಗೇನಲ್ಲೇ? ಹೋಗ ತಾಕತ್ತಿದ್ರೆ ಆಗ ಕೇಸು ನಕಲಿನೇ. ಯಡಿಯೂರಪ್ಪನ್ ಮಾಡಿದ್ದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸು ನಕಲಿನ ಅಸ್ಲಿನ? ಈಗ ಹುಬ್ಳಿನಲ್ಲಿ ಬೆಳಗಾವಿನಲ್ಲಿ ಗ್ಯಾಂಗ್ ರೇಪ್ ಮಾಡೋರು, ಅಸ್ಲಿ ಗ್ಯಾಂಗ್ ರೇಪ್. ಯಾಕೋ ಹಲ್ಕಟ್ಗಳ ಲಕ್ವ ಹೊಡೆದಿದ್ಯಾ? ನಿಮ್ ಲೀಡರ್ಗಳಿಗೆ ವಿಜೇಂದ್ರಗೆ ಲಕ್ವ ಹೊಡೆದಿದ್ಯಾ? ಓಟಿ ರವಿ ಲಕ್ವ ಹೊಡೆದಿದ್ಯಾ ಅವನ್ಗೆ? ಅವ್ನ್ ಮುತಾಲಿಕ್ಗೆ ಕೈ ಕಾಲು ಬಿದ್ದೋಗಿರ್ಬೇಕಲ್ಲ, ಬಾಯಿಗೆ ಲಕ್ವ ಹೊಡೆದಿರ್ಬೇಕಲ್ಲ. ಯಾಕೆ ಮಾಡ್ತಲ್ಲ ಅವನು? ಯಾಕ ಮಾಡ್ತಲ್ಲೇ? ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಮಾತಾಡಕ್ಕೆ ಒಬ್ರು ಗಂಡಸ್ರಿಲ್ಲ. ಗಂಡಸತ್ತ ಕರ್ನಾಟಕ ಇದು. ನಾನ್ ಮಾತಾಡ್ತಾ ಇದ್ರೆ ಅವನ್ ಯಾವನ ಕಿತ್ತೋಗಿರೋ ಲೋಫರ್ ಮೆಸೇಜ್ ಹಾಕ್ತೀಯ? ಕತ್ತಿ ಮೇಲೆ ಹೆಜ್ಜೆ ಹಾಕ್ಬಿಡ್ತೀನಿ, ಹುಷಾರಾಗಿರೋ. ಹಲ್ಕಟ್ಗಳು ತಗೊಂಬಂದು ಮನೇಲಿ ಅನ್ನ ಹಾಕ್ತಾರೆ ತಿಂದುಬಿಟ್ಟು ಮೋದಿ, ಈ ಕಡೆ ಬಿಜೆಪಿ ಹಿಂದುತ್ವ ಹಲ್ಕಟ್ಗಳ
ಬೆಳಗಾಮಲ್ಲಿ ರೇಪ್ ಆಗಿರೋದು ಹಿಂದೂ ಹೆಣ್ಮಕ್ಳು. ಯಾಕೋ ಮಾತಾಡ್ತಾ ಇಲ್ಲ? ಹಲ್ಕಟ್ಗಳ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ತಾ ಇಲ್ಲ? ಬರ್ತದೆ ಬಾಯಲ್ಲಿ ಕೆಟ್ಟ ಮಾತು. ಎಕಡ ಕಿತ್ತೋ ಬಿಡ್ಬೇಕು 11 ಸೈಜು. ಮಾತಾಡೋರ್ ಗತಿ ಇಲ್ಲ. ರಾಮಮೂರ್ತಿ ನಗರದಲ್ಲಿ ರೇಪ್ ಮಾಡ್ತಾನೆ. ಯಾರು ಅವ್ರು? ರಾಮಮೂರ್ತಿ ನಗರದಲ್ಲಿ ಅವಳ ಆ ಹಿಂದೂ ಹೆಣ್ಮಗು, 5 ವರ್ಷದ ಹೆಣ್ಮಗು. ಯಾಕೋ ಮಾಡ್ತಾ ಇಲ್ಲ? ಅಲ್ಕಟ್ಗಳ ಕೆರ ಕಿತ್ತೋಗುತ್ತೆ ಹೊಡೆದ್ರೆ. ಬೂಟ್ ಸೈಜ್ 11 ಹೊಡೆದ್ರೆ ಮೈ ಮೇಲಿಂದ ಚರ್ಮ ಸುಳ್ದು ಹೊಡ್ಬೇಕು. ಹಲ್ಕಟ್ಗಳು ತಗೊಂಬಂದು ಎಂಜಲ್. ಇನ್ನೇನು ಸ್ನೇಹಿತರೆ, ಇದು ನಡೆದ ವಿಚಾರ. ಬೆಳಗಾಮಲ್ಲಿ ನಡೆದ ಈ ಕೃತ್ಯಕ್ಕೆ ಎಲ್ಲೂ ಕೂಡ ಧ್ವನಿ ಆಗ್ತಾ ಇಲ್ಲ. ಗಂಡ ಸತ್ತ ಅಥವಾ ಗಂಡು ಸತ್ತ ಕರ್ನಾಟಕ ಆಗ್ತಾ ಇದೆ. ಒಬ್ಬ ಮೈನೂರು ಮಗುವಿನ ಮೇಲೆ ರಾಮಮೂರ್ತಿ ನಗರದಲ್ಲಿ ರೇಪ್ ಆಗುತ್ತೆ, ಯಾರು ಧ್ವನಿ ಮಾಡಲ್ಲ. ಬೆಳಗಾಮಲ್ಲಿ ಅವನು ಮುತಾಲಿಕ್, ಓಹೋ ಏನ್ ಡಾನ್ ಇವನು. ಡಾನ್ ಎಲ್ಲ ಇದೆಯಲ್ಲ, ಮಾತಾಡಲೇ, ಎದ್ದಳಲೇ, ಜಗ್ಗು ಬಂದ, ಸೀದಾ ನಿಲ್ಲೋ, ದಾದಾ ಬಂದ, ಮಾತಾಡಲೇ ಮುತಾಲಿಕ್, ಮಾತಾಡ. ಹಿಂದೂ ಮುಸ್ಲಿಂ ಆಗಿದ್ರೆ ಮಾತಾಡಿರಿ ಎಲ್ಲ ನೀನು. ಯಾಕೆ? ಹಿಂದೂ ಹೆಣ್ಮಕ್ಳು ಅತ್ಯಾಚಾರ ಆದ್ರೂ ಪರವಾಗಿಲ್ಲ, ಇವನಿಗೆ ಬಾಯಿ ಬಿದ್ದೋಗಿದೆ. ಬಾಯಲ್ಲಿ ಬರೋದೆಲ್ಲ ಬರೀ ಬೆಂಕಿ. ಈಗ ಯಾಕೋ ಮಾಡ್ತಲ್ಲ ಲೇ ಮುತಾಲಿಕ್ ಬ್ರಾಹ್ಮಣ, ಯಾಕೋ ಮಾಡ್ತಲ್ಲ ನೀನು? ಯಾಕೋ ಮಾಡ್ತಲ್ಲ? ಮುತಾಲಿಕ್ ಎದ್ದಾಳ್ ಎದ್ದಾಳ್ ಎದ್ದಾಳ್, ಯಾಕೆ ಮಾಡ್ತಾ ಇಲ್ಲ? ಓಟಿ ಎಲ್ಲೋದ? ಮಾತಾಡಲೇ. ಶೋಭಾ ಕರಂದ್ಲಾಜೆ ಮಾತಾಡಮ್ಮ. ಬೆಳಗಾಮಲ್ಲಿ 2 ಹಿಂದೂ ಹೆಣ್ಮಕ್ಳು, ಮೈನರ್ ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ, ಯಾಕೆ ಮಾಡ್ತಾ ಇಲ್ಲ? ವೈ ಆರ್ ಯು ನಾಟ್ ಟಾಕಿಂಗ್? ಏನ್ಯೋ ರೇಪ್ ಮಾಡಿದವರು ಅಭಿಷೇಕ್ ಆರೋಪಿ, ಹಿಂದೂ. ಕೌತಬ್ ಬಾಪೂಸಾ ಬಡಿಗಾರ್, ಮೋಸ್ಟ್ಲಿ ಇವನು ಹಿಂದೂನೇ ಇರಬೇಕು. ರೇಪ್ ಮಾಡಿದವರು ಹಿಂದೂ ಆದ್ರೆ ಬಿಜೆಪಿಯವರಿಗೆಲ್ಲ ಬಾಯಿ ಬಿದ್ದೋಗುತ್ತೆ. ಅಯ್ಯೋ ಮುಸ್ಲಿಂ ಯಾರನ್ನ ಮಾಡಕ್ ಆತಾರಿಲ್ಲ, 1-2 ವಾರ ಹೊಡಿಬೋದಾಗಿತ್ತಂತ. ಆಮೇಲೆ ಆದಿಲ್ ಶಾ ಜಾಮ್ದಾರ್, ಎಲ್ಲ ದೊಡ್ಡ ದೊಡ್ಡ ಮನೆತನದ ಕಾರ್ ಮಾಡ್ಕೊಂಡ್ರ ಹುಡುಗರುಗಳು. ಶ್ರೀಮಂತಿಕೆ ಕಾರಣ ಏನ್ ಗೊತ್ತಾ? ಈ ರೀತಿ ಹುಚ್ಚಾಟ ಆಡಕ್ಕೆ ಡ್ರಗ್ಸ್. ಕರ್ನಾಟಕದಲ್ಲಿ ಮೂಲೆ ಗಲ್ಲಿನಲ್ಲಿ ಡ್ರಗ್ಸ್ ಸಿಗುತ್ತೆ. ಅದೇ ಕಾರಣ ಇಷ್ಟೆಲ್ಲ ಇವತ್ತಿನ ಹುಚ್ಚಾಟಕ್ಕೆ ಬಲಿ ಆಗ್ತಾ ಇರೋದು ಯಾರು? ಬಲಿ ಆಗ್ತಾ ಇರೋದು ಬೆಂಗಳೂರಲ್ಲಿ 9% ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗಿದೆ. ನಾವು ಪೊಲೀಸ್ ಅವ್ರಿಗೆ ಬ್ಲೇಮ್ ಮಾಡಂಗಿಲ್ಲ. ಕಾರಣ ಯಾಕೆ ಅಂತಂದ್ರೆ ಬೆಂಗಳೂರನ್ನ ಬಿಲ್ಡಿಂಗ್ ತುಂಬಾ ತುಂಬಿಸಿಟ್ಟಿದ್ದೀವಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ. ಮಕ್ಕಳ ಆಯೋಗ ಸಹಾಯವಾಣಿ ಇಲ್ಲ, ಬರೀ ಪೊಲೀಸ್ ಸಹಾಯವಾಣಿ ಬಿಟ್ರೆ ಬರೀ ಎಲ್ಲೂ ಇಲ್ಲ. ಈಗ ಈ ವಿಚಾರಗಳು ಒಂದ್ ಕಡೆ ಇರಲಿ. ಮುಂಬೈನಲ್ಲಿ ಬಾಂಡ್ರಾದಲ್ಲಿ ಕೆರ ಕಿತ್ತೋಗುತ್ತಲೇ, ಅಲ್ಲೇನಾದ್ರು ಮೆಸೇಜ್ ಹಾಕಿದ್ರೆ 11 ಸೈಜ್ ಚಪ್ಪಲಿ, ಬೂಟ್ ಸೈಜು 11. ನಿಮ್ಗೆ ಬೇಕಾದ್ರೆ ಮಾತಾಡಿ ಇಂಟ್ರಾಕ್ಷನ್ ಮಾಡಿ. ಅಲ್ಲಿ ಏನಾದ್ರು ಹಾಕಿದ್ರೆ ಏನಿಲ್ಲ, ಬೂಟ್ ಸೈಜ್ 11, ಅದರಲ್ಲೇ ಹೊಡಿತೀವಿ. ಹೆಣ್ಮಕ್ಳ ವಿಚಾರ ಇದು. ಹಲ್ಕಟ್ಗಳು ತಗೊಂಬಂದು ಮುಂಬೈ ಬಾಂಡ್ರಾದಲ್ಲಿ ಕೆಲವೇ ತಿಂಗಳ ಹಿಂದೆ ಮಹಾರಾಷ್ಟ್ರ ಚುನಾವಣೆ ಮುಂಚೆ ಸಲ್ಮಾನ್ ಖಾನ್ಗೆ ಶೂಟೌಟ್ ಆಗಿತ್ತು. ಗನ್ನಲ್ಲಿ ಅವ್ರ ಮನೆ ಹತ್ರ ಶೂಟೌಟ್ ಆಗಿ ಈಗ ಸೆಕ್ಯೂರಿಟಿ ಕವರ್ ಕೊಟ್ಟಿದ್ದಾರೆ. ಈಗ ಸೈಫ್ ಅಲಿ ಖಾನ್ ಮನೆಯಲ್ಲಿ ಮುಂಬೈನ ಬಾಂಡ್ರಾದಲ್ಲಿ ಸೈಫ್ ಅಲಿ ಖಾನ್ ಮನೆಯಲ್ಲಿ ಕಳ್ಳರು ನುಗ್ಗಿ ಸೈಫ್ ಅಲಿ ಖಾನ್ ಡಿಫೆನ್ಸ್ ತಗೊಳಕ್ ಹೋದಾಗ 6 ಬಾರಿ ಈತ ಆಗಿದೆ. ಬಾಲಿವುಡ್ ಹೆಸರಾಂತ ಆಕ್ಟರ್ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಇರಿತ ಆಗಿದ್ದು ಕಳ್ಳರು ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಕಳ್ಳರೋ ಅಥವಾ ಇವರೇ ಯಾರಾದ್ರೂ ಪ್ಲಾನ್ ಮಾಡಿ ಚಾಕು ಹಾಕು ಅಂತ ಕಳ್ಸಿದ್ರೋ ಗೊತ್ತಿಲ್ಲ. ಎಲ್ಲ ನಾಟಕನೂ ಇರ್ಬೋದು. ಯಾಕಂದ್ರೆ ಕಳ್ಳರು ಚಾಕು ಹಾಕಿ ಹೊಡಿತಾರೆ, ಅವ್ನ್ ಕಳ್ತನ ಮಾಡ್ಕೊಂಡು ಓಡೋತಾನೆ. ಕಳ್ತನ ಮಾಡ್ಕೊಂಡು ಓಡೋಗೋದ್ ಬದಲು ಚಾಕು ಹಾಕ್ತಾನೆ ಅಂತಂದ್ರೆ ದ ಇಂಟೆನ್ಷನ್ ವಾಸ್ ಟು
ಕಿಲ್ ಸೈಫ್ ಅಲಿ ಖಾನ್. ಕಳ್ಳತನ ಇಂಟೆನ್ಷನ್ ಅಲ್ಲ, ಆದರೆ ಪೊಲೀಸರು ಹೇಳೋದು ಇವರು ಕಳ್ಳರು ಅಂತ. ನನಗೆ ನಂಬಕ್ಕೆ ತುಂಬಾ ಡೌಟ್ ಆಗ್ತಾ ಇದೆ. ಮೂಲ ಉದ್ದೇಶ ಕಳ್ಳತನ ಅಲ್ಲ, ಬಟ್ ಪ್ರೈಮಾ ಫೇಶಿಯಾ ಇದು ಕಳ್ಳತನ ಕೇಸ್ ಆದ್ರೂ ಇದು ವೆಲ್ ಪ್ಲಾನ್ಡ್ ಕಾನ್ಸ್ಪಿರಸಿ. ಮೊದಲು ಒಬ್ಬ ಮುಸ್ಲಿಂ ಆಕ್ಟರ್ ಸಲ್ಮಾನ್ ಖಾನ್ ಮನೆ ಮುಂದೆ ಗನ್ ಶೂಟ್ ಔಟ್ ಆಗುತ್ತೆ. ನಂತರ ಒನ್ಸ್ ಅಗೇನ್ ಸೈಫ್ ಅಲಿ ಖಾನ್ ಮುಸ್ಲಿಮು. ಏನು ಮುಸಲ್ಮಾನರಿಗೆ ಮಹಾರಾಷ್ಟ್ರ ಅನ್ಸೇಫಾ? ಬಿಜೆಪಿ ಬಂದ್ಮೇಲೆ ಮುಸಲ್ಮಾನ್ ಯಾರು ಜೀವನ ಮಾಡಂಗಿಲ್ವಾ? ಅದು ಎಲ್ಲ ಬಾಂಡ್ರಾ ಲೊಕೇಶನ್ ಅಲ್ಲಿ ಫುಲ್ಲಿ ಸೆಕ್ಯೂರಿಟಿ ಇರುವ ಜಾಗದಲ್ಲಿ ಒಬ್ಬ ಕಳ್ಳ ನುಗ್ಗಿ 6 ಬಾರಿ 6 ಟೈಮ್ಸ್ ಚಾಕು ಹೊಡೆದಿದ್ದಾನೆ. 6 ಬಾರಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆಗಿದೆ. ಸೀರಿಯಸ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಮನೆಯಲ್ಲಿ ನೋಡ್ಲಿಕ್ಕೆ ಅದು ಕಳ್ಳತನ ಕಾಣಿಸಿದ್ರು. ಡೌಟ್ ಏನು ಅಂತಂದ್ರೆ, ಬೇರೆ ಸಮಾಜದಲ್ಲಿ ಬೇರೆ ಯಾರಾದ್ರೂ ಈ ಕಾನ್ಸ್ಪಿರಸಿ ಮಾಡಿ ಸಲ್ಮಾನ್ ಖಾನ್ನ ಸೈಫ್ ಅಲಿ ಖಾನ್ನ ಯಾವ್ದಾದ್ರೂ ಗುಂಪುಗಳು ಡೈರೆಕ್ಟ್ ಟಾರ್ಗೆಟ್ ಮಾಡ್ತಾ ಇದೆಯಾ ಪ್ರಶ್ನೆ. ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಸಲ್ಮಾನ್ ಖಾನ್ ಮೇಲೆ ಆದಂತ ಅಟ್ಯಾಕ್ ಆಗಿರ್ಬೋದು, ಸೈಫ್ ಅಲಿ ಖಾನ್ ಮೇಲೆ ಆದಂತ ಅಟ್ಯಾಕ್ ಆಗಿರ್ಬೋದು, ಅದು ಸಾಮಾನ್ಯವಾದದ್ದಲ್ಲ. ಅದಕ್ಕೆ ವೆಲ್ ಪ್ಲಾನ್ಡ್ ಪ್ರಿಪೇರ್ಡ್ ಪ್ಲಾನ್ಸ್ ಇಟ್ಕೊಂಡು ಕೆಲವು ನಿರ್ದಿಷ್ಟ ಗುಂಪುಗಳು ಮಾಡಿರುವ ಒಂದು ದೌರ್ಜನ್ಯ ಅಟ್ಯಾಕ್ ಅಂತ ಹೇಳ್ಬಹುದು. ಒಂದು ನಿರ್ದಿಷ್ಟ ಗುಂಪುಗಳು ಇದನ್ನ ಮಾಡುತ್ತೆ ಮುಸಲ್ಮಾನರಲ್ಲಿ ಭಯ ಹುಟ್ಟಿಸಲು, ಮುಸಲ್ಮಾನರಿಗೆ ನೀವೇನು ಅಲ್ಲ ಕಣ ಅಂತ ಹೇಳಲು ಆಗಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಬರ್ತಾ ಬರ್ತಾ ಬಾಲಿವುಡ್ ಅಲ್ಲಿ ಮುಸ್ಲಿಂ ಆಕ್ಟರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಅಲ್ಲ, ನನ್ನ ಒಂದು ಚಿಂತನೆ ಅಷ್ಟೇ, ಬೇರೆ ಏನಿಲ್ಲ. ಏನೋ ಸೈಫ್ ಅಲಿ ಖಾನ್ ಮನೆಯಲ್ಲಿ ನಡೆದಿದ್ದು ಬರೀ ಕಳ್ಳತನ ಅಲ್ಲ, ಅದು ವೆಲ್ ಪ್ಲಾನ್ಡ್ ಕಾನ್ಸ್ಪಿರಸಿ. ಮೋಸ್ಟ್ಲಿ 6 ಬಾರಿ ಚುಚ್ಚಿದಾನೆ ಅಂತಂದ್ರೆ ಸೈಫ್ ಅಲಿ ಖಾನ್ ಸಾಯಿಸಕ್ಕೆ ಮಾಡಿರುವಂತ ಕೃತ್ಯ ಅಂತ ನನಗನ್ನಿಸ್ತಾ ಇದೆ. ಪ್ರೈಮಾ ಫೇಶಿಯಾ ಕಳ್ಳತನ ಅನ್ಸಿದ್ರು, ಇದು ಸೈಫ್ ಅಲಿ ಖಾನ್ ಕೊಲೆ ಮಾಡ್ಲಿಕ್ಕೆ ಯಾವ್ದಾದ್ರು ನಿರ್ದಿಷ್ಟ ಗುಂಪು ಕೆಲಸ ಮಾಡ್ತಾ ಇದ್ರ ತನಿಖೆನ ಅಲ್ಲಿರುವ ಬಿಜೆಪಿ ಗೌರ್ಮೆಂಟ್ ಖಂಡಿತವಾಗಿ ನಿಷ್ಪಕ್ಷವಾಗಿ ಮಾಡಕ್ಕೆ ಯೋಗ್ಯತೆ ಇದೆಯಾ? ಪೊಲೀಸರು ನಿಯತ ಕೆಲಸ ಮಾಡಕ್ ಹೋದ್ರು ಅದನ್ನ ಮಾಡಕ್ಕೆ ಅಲ್ಲಿನ ಬಿಜೆಪಿ ಗೌರ್ಮೆಂಟ್ ಬಿಡುತ್ತಾ? ಯಕ್ಷ ಪ್ರಶ್ನೆ. ಇಬ್ಬರು 4 ತಿಂಗಳ ಗ್ಯಾಪ್ ಅಲ್ಲಿ ಇಬ್ಬರು ಬಾಲಿವುಡ್ ಮುಸ್ಲಿಂ ಆಕ್ಟರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಕಸ್ಮಾತ್ ಬೇರೆ ಯಾರ ಹಿಂದೂಗಳ ಮೇಲೆ ಆಗಿದ್ರು ಕೂಡ ಆಕ್ಟರ್ ಅಂತ ಹೇಳ್ಕೊಂಬೋದಾಯ್ತು, ಆಕಸ್ಮಿಕ ಅನ್ಬೋದಾಗಿತ್ತು. ಬಟ್ ಇವತ್ತು ಬಾಲಿವುಡ್ ಅಲ್ಲಿ ಟಾರ್ಗೆಟ್ ಅಲ್ಲಿರೋರೆಲ್ಲ ಮುಸ್ಲಿಂ ಆಕ್ಟರ್ಗಳು. ಸಲ್ಮಾನ್ ಖಾನ್ ಮನೆ ಮುಂದೆ ಫೈರಿಂಗ್ ಆಗುತ್ತೆ, ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕು ಇರಿತ ಆಗುತ್ತೆ. ಇದು ನೋಡ್ಲಿಕ್ಕೆ ಸಾಮಾನ್ಯ ಅನ್ಸಿದ್ರು ತನಿಖೆ ಕರೆಕ್ಟ್ ಆಗಿ ಮಾಡಿದ್ರೆ ಬುಡಾನ್ ಹಿಡಿಬಹುದು ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಕಾರಣ ಯಾಕೆ ಅಂತಂದ್ರೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಈ ಸ್ವಾತಂತ್ರ್ಯ ಅನ್ನೋದನ್ನ ತುಂಬಾ ಕಷ್ಟಪಟ್ಟು ನಮ್ಮ ಪೂರ್ವಜರು ನಮಗೆ ಕೊಟ್ಟವ್ರೆ. ಈಗ ಬೀದಿನಲ್ಲಿ ರೇಪ್ಗಳಾಗ್ತಾ ಇದೆ. ಬಾಂಡ್ರಾ ಅನ್ನೋ ಲೊಕೇಶನ್ ಇದೆ, ದ ಸೇಫೆಸ್ಟ್ ಪಾಸಿಬಲ್ ಲೊಕೇಶನ್ ಇನ್ ಎಂಟೈರ್ ಮುಂಬೈ ಇಸ್ ಬಾಂಡ್ರಾ. ಅಲ್ಲಿ ಬಾಂಡ್ರಾದಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗಳು, ಆಕ್ಟ್ರೆಸ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲ ಇರುವಂತ ಜಾಗದಲ್ಲಿ ಮಧ್ಯರಾತ್ರಿಯಲ್ಲಿ 2 ಗಂಟೆ ರಾತ್ರಿಯಲ್ಲಿ ಸೈಫ್ ಅಲಿ ಖಾನ್ಗೆ ಮನೆಗೆ ನುಗ್ತಾರೆ ಕಳ್ಳರು. ಇದು ಪೊಲೀಸ್ ವರ್ಷನ್. ನಾನು ಪೊಲೀಸ್ ವರ್ಷನ್ ನಂಬಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಇದು ಕಳ್ತನ ಮಾಡಕ್ಕೆ ನುಗ್ಗಿದ ಕೇಸ್ ಅಲ್ಲ, ಕೊಲೆ ಮಾಡಕ್ಕೆ ನುಗ್ಗಿದ್ದಾರೆ ಅಂತ. ಅದು ಈ ಕೊಲೆಯಿಂದ ಭಯ ಹುಟ್ಟಿಸುವ ಒಂದು ದೊಡ್ಡ ಹುನ್ನಾರ ಏನಾದ್ರೂ ಇದೆಯಾ? ಒನ್ಸ್ ಅಗೇನ್ ಇಟ್ಸ್ ಎ ಕ್ವಶನ್ ಮಾರ್ಕ್ ಅಂತ ಹೇಳುತ್ತಾ, ಸ್ವಲ್ಪ ಈ ಪೊಗರಿರೋ ಚಿಗುರುಗಳಿಗೆ ಇಂಟೆಲಿಜೆನ್ಸಿ ಪೊಲೀಸು ವಾಚ್ ಮಾಡಿ ಮಟ್ಟ ಹಾಕಬೇಕು. ನಾವು ಜೊತೆಲಿರ್ತೀವಿ. ಕರ್ನಾಟಕ, ಬಿಹಾರ್, ಯುಪಿ, ಮಹಾರಾಷ್ಟ್ರ ಆಗೋದು ಬೇಡ. ಹಂಗಾಗ್ಬಾರ್ದು ಅಂತಂದ್ರೆ ಪೊಲೀಸ್ ಇಲಾಖೆ
ತನ್ನದೇ ಆದಂತ ರೀತಿನಲ್ಲಿ ಕೆಲಸ ಮಾಡಬೇಕು. ಹೋಮ್ ಮಿನಿಸ್ಟರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೇಪ್ಗಳ ಬಗ್ಗೆ, ಆಮೇಲೆ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಐ ಥಿಂಕ್ ಒನ್ ಮೋರ್ ಇನ್ನೊಂದು ವಿಚಾರ ಮಿಸ್ ಆಗ್ಬಿಡ್ತು. ಚಾಮರಾಜಪೇಟೆನಲ್ಲಿ ಹಸುವಿನ ಕೆಚ್ಚಲನ್ನ ಕಟ್ ಮಾಡಿದ ಪ್ರಕರಣದಲ್ಲಿ ತುಂಬಾ ನೋವಾಯ್ತು. ನಮ್ಗಾದ್ರೂ ಬಾಯಿ ಇದೆ, ಆ ಮೂಕ ಪ್ರಾಣಿಗಳಿಗೆ ನಿಮ್ಮ ರಾಜಕೀಯ ತೀಟೆಗೋಸ್ಕರ ಯಾಕರೋ ಹಂಗೆಲ್ಲ ಮಾಡ್ತೀರಾ? ಯಾರು ಮಾಡಿದ್ರು? ಹೂ ಡಿಡ್ ದಿಸ್? ವೈ? ಮನುಷ್ಯನಿಗೆ ಮಾಡಿದ್ರೆ ಬಾಯಿಂದ ಹೇಳ್ತಾನೆ, ಆ ಮೂಕ ಪ್ರಾಣಿಗಳಿಗೆ ಈ ರೀತಿ ಮಾಡಿದ್ರೆ ತಪ್ಪಲ್ವಾ? ನಿಮ್ಮ ವಿಕೃತಕ್ಕೆ ಯಾಕೋ ಪ್ರಾಣಿಗಳನ್ನ ಬಲಿ ತಗೊಂತೀರಾ? ಆ ಪ್ರಾಣಿಗಳಿಗೆ ಯಾಕೆ ಹಿಂಸೆ ಕೊಡ್ತೀರಾ? ನಿಮ್ಮ ರಾಜಕೀಯ ತೆವಳು ಗೊತ್ತು ನನಗಿದೆಲ್ಲ. ಹಸು, ಹಿಂದುತ್ವ, ಮುಸಲ್ಮಾನ, ಪಾಕಿಸ್ತಾನ, ಗಡ್ಡ, ಇವೆಲ್ಲ ನಿಮ್ಮ ಅಜೆಂಡಾಗಳು. ಆ ಪ್ರಾಣಿಗಳನ್ನ ಬಿಟ್ಬಿಡ್ರೋ. ಆ ಪ್ರಾಣಿಗಳು ಪಾಪ ಅವೇನೋ ಮೂಕ ಜೀವಿಗಳು, ಆ ಹುಲ್ಲನ್ನ ತಿಂದು ಹಾಲು ಕೊಡೋ ಪ್ರಾಣಿಗಳನ್ನ ಯಾಕೋ ಈ ತರ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿದ್ರೆ ಹುಬ್ಳಿನಲ್ಲಿ ಇಬ್ಬರು ಮೈನರ್ ಹೆಣ್ಣು ಮಕ್ಕಳನ್ನ, ಹಿಂದೂ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರೋ ರಾಸ್ಕಲ್ಸ್ ಇವರು. ಇವನು ಯಾರೋ ಇವನು ಅಭಿಷೇಕು, ಬಾಪು ಸಾ ಬಡಿಗಾರ್, ಆದಿಲ್ ಶಾ ಜಾಮ್ದಾರ್. ಹೆಣ್ಣು ಮಕ್ಕಳು, ಮೈನರ್ ಹೆಣ್ಣು ಮಕ್ಕಳು ಸೇಫ್ ಇಲ್ಲ, ಹಸುಗಳು ಸೇಫ್ ಇಲ್ಲ, ಪ್ರಾಣಿಗಳು ಸೇಫ್ ಇಲ್ಲ. ರಾಮಮೂರ್ತಿ ನಗರದಲ್ಲಿ ಒಂದು ಪುಟ್ಟ ಮಗು, ಅದು ಸೇಫ್ ಇಲ್ಲ. ಎತ್ತೋಗ್ತಾ ಇದೆ ಸಮಾಜ, ಎತ್ತ ಸಾಗುತ್ತಿದೆ ಸಮಾಜ. ಪ್ರಶ್ನೆ ಮಾಡೋರಿಲ್ಲ ಸಮಾಜದಲ್ಲಿ. ಮೊನ್ನೆ ಈ ಹಸುವಿನ ಪ್ರಕರಣಕ್ಕೆ ಸಂಬಂಧಿತಂತೆ ಐ ಥಿಂಕ್ ನಮ್ಮ ಚಿಂತನ್ ಅವರು ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋ ತುಣಕಲಿ ಭಾಸ್ಕರ್ ರಾವ್ ಅವರು ಹೇಳ್ತಾರೆ, ನಾವೆಷ್ಟೋ ಸತಿ ತಪ್ಪೇ ಮಾಡಿದವ್ರನ್ನ ಕರ್ಕೊಂಡ್ಬಂದು ಸುಳ್ಳು ಕೇಸಲ್ಲಿ ಫಿಕ್ಸ್ ಮಾಡ್ಬೇಕಾಗತ್ತೆ, ಆ ರೀತಿ ಆಗಿದೆ ಅಂತ. ಅದಕ್ಕೆ ಚಿಂತನ್ ಆ ವಿಡಿಯೋನ ಒಳ್ಳೆ ಕೆಲಸ ಚಿಂತನ್ ಮಾಡಿದ್ದು, ನಿಜವಾಗ್ಲೂ ಒಳ್ಳೆ ಕೆಲಸ. ಆ ವಿಡಿಯೋನ ಮಿಕ್ಸ್ ಮಾಡಿ ಚಿಂತನ್ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಚಿಂತನ್ ಅವರೇ, ನೀವು ಮಾಡಿದ ಒಳ್ಳೆ ಕೆಲಸ. ಆದ್ರೆ ತನಿಖೆ ಅನ್ನೋದಕ್ಕಿಂತ ನಾವು ಈಗ ಪೊಲೀಸ್ ಇಲಾಖೆ ಅಂತಂದ್ರೆ ಅಟ್ಲೀಸ್ಟ್ ಭಾಸ್ಕರ್ ರಾವ್ ಅವರು, ಅವ್ರು ನಮ್ಮ ಸ್ನೇಹಿತರು, ಬೇರೆ ವಿಚಾರ, ಬಿಜೆಪಿಲೇ ಇರಲಿ, ಬಟ್ ಅಟ್ಲೀಸ್ಟ್ ಭಾಸ್ಕರ್ ರಾವ್ ಅವರು he has shown bravery to tell after his retirement. ಅವ್ರ ರಿಟೈರ್ಮೆಂಟ್ ಆದ ಮೇಲೆ ಬಾಯಿ ಬಿಟ್ಟು ಸತ್ಯ ಹೇಳಿದ್ದಾರೆ. ನಾವು ಅಪ್ರಿಶಿಯೇಟ್ ಮಾಡಬೇಕು. ಚಿಂತನ್ ಅವರೇ, ನಿಮ್ಮ ವಿಚಾರ ಕರೆಕ್ಟ್ ಆಗಿದೆ. ಆಮೇಲೆ ಇದಕ್ಕೆ ಬರೀ ಪೊಲೀಸರು ಕಾರಣ ಅಲ್ಲ, ಅವ್ರ ಮೇಲಿರೋ ಬಾಸ್ಗಳು, ಸಿಎಂಗಳು, ಹೋಮ್ ಮಿನಿಸ್ಟರ್ಗಳು. ನೀವು 224 ಜನಕ್ಕೆ 6 ಕೋಟಿ ಕನ್ನಡಿಗರು ಓಟ್ ಹಾಕಿ ಕಳಿಸ್ತೀರಲ್ಲ, ಅವರು ಕೂಡ ಪೊಲೀಸ್ ಅವರನ್ನ ಗೊಂಬೆ ತರ ಯೂಸ್ ಮಾಡ್ತಾರೆ, ಕಾರ್ಟೂನ್ ತರ ಯೂಸ್ ಮಾಡ್ತಾರೆ. ನಾವು ಪೊಲೀಸ್ ಅವ್ರನ್ನ ಬ್ರೇಮ್ ಮಾಡಿದ್ರೆ ಅದು ಸರಿಯಲ್ಲ. ಚಿಂತನ್ ಅವ್ರೆ, ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅಲ್ರಿ. ಸುಮ್ನೆ ಪೊಲೀಸ್ ಅವರು ಅಮಾಯಕರು ಕರ್ಕೊಂಡ್ಬಂದು ಫಿಕ್ಸ್ ಮಾಡ್ತಾರ ಪಾಸಿಬಿಲಿಟಿ. ನನ್ ಮೇಲೆ 14 ಕೇಸ್ ಹಾಕಿದ್ರು, ನಾನು ಕೂಡ ಅಮಾಯಕನೇ. ಐ ಆಮ್ ದ ರೈಟ್ ಕೈಂಡ್ ಆಫ್ ಎಕ್ಸಾಂಪಲ್. ಪೊಲೀಸ್ ಅವರು ತಮ್ಮ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಂತಾರೆ ಅಂತ ನನ್ನ ಕೇಸಲ್ಲಿ ಕೇಸ್ ಹಾಕಿದ್ದು ಆಗಿನ ಸಮಯದ ಡಿಸಿಪಿ ರವಿಕಾಂತೇಗೌಡ, ಅವನ್ ಪುನೀತ್ನು, ಈಗ ಅವನ್ ACP ಆಗಿದ್ದಾನೆ. ಅವನ್ ಹಾಕರು ಕೂಡ ಹಾಕಿಸ್ದವನು ಅಂದಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಹೇಳಿದ ಮೇಲೆ ಒಬ್ಬ DCP ನನ್ನ ಮೇಲೆ 14 ಕೇಸು, ಅವನ ಇನ್ಸ್ಪೆಕ್ಟರ್ ಪುನೀತ್ನು ಹಾಕಿದ್ರು. ಅದರಿಂದ ಹೊರಗಡೆ ಬರಕ್ಕೆ ನನ್ಗೆ 5-6 ವರ್ಷ ಆಯ್ತು. ಲಾಸ್ಟ್ ಸ್ಟಡಿ ಮಾಡ್ಬೇಕಾಯ್ತು. ಅದು ನನ್ನ ಕೇಸಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಆದರೆ ಎಷ್ಟೋ ಜನಕ್ಕೆ ಸಾಧ್ಯ ಆಗಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, DCP ರವಿಕಾಂತೇಗೌಡ ಪುನೀತ್ನ ನಾವು ಬೈಕೋಣದ್ ಬದಲು ನನ್ನ ಮೇಲೆ ಕೇಸ್ ಹಾಕಕ್ಕೆ ಹೇಳದಂತ ಆರ್ ಅಶೋಕ್ ಅಂತ MLAಗಳು, ಮಿನಿಸ್ಟರ್ಗಳು, ಹೋಮ್ ಮಿನಿಸ್ಟರ್ಗಳು, CM ಅವರು ನಾವು ಆಯ್ಕೆ ಮಾಡಿ ಕಳಿಸೋದು. ಇಂಥ ವಿಕೃತ ಮನ್ಸಿರೋ ಅಂತ ಆರ್ ಅಶೋಕ್ ಅಂತ ಅವರಿಂದ ಈ ಪೊಲೀಸ್ ಇಲಾಖೆಯ ಹೆಸರು ಹಾಳಾಗ್ತಾ ಇದೆ. ಒಳ್ಳೊಳ್ಳೆ ಅಧಿಕಾರಿಗಳು ಹೆಸರು ಹಾಳಾಗ್ತಾ ಇದೆ. ಜಸ್ಟ್ ಬಿಕಾಸ್ ಯಾವನೋ ಹೋಮ್ ಮಿನಿಸ್ಟ್ರು, ಯಾವನೋ CM, ಯಾವನೋ MLA ಅವ್ರನ್ನ ಫಿಕ್ಸ್ ಮಾಡುವಂದಾಗ ರಾಜಕಾರಣಿಗಳಿಗೆ ಉಲ್ಟಾ ಹೇಳಕ್ಕಾಗಲ್ಲ, ಅಧಿಕಾರದಲ್ಲಿರೋ ಉಲ್ಟಾ ಹೇಳಕ್ಕಾಗಲ್ಲ, ಆಗ ಮಾಡ್ತಾರೆ. ನನ್ನ ವಿಚಾರ ಏನು ಅಂತಂದ್ರೆ, ಅಟ್ಲೀಸ್ಟ್ ಭಾಸ್ಕರ್ ರಾವ್ ಅವರು ಎದೆ ಮುಟ್ಕೊಂಡು ನಿಜ ಆದ್ರೂ ಹೇಳಿದ್ದಾರೆ. ನಾವು ಅಪ್ರಿಶಿಯೇಟ್ ಮಾಡಬೇಕು ಚಿಂತನ್ ಅಂತ ಹೇಳುತ್ತಾ ಈ ನನ್ನ ಲೈವ್ ನ ಮಾಡಬೇಕು. ಡೆಫಿನೆಟ್ಲಿ
ಗೌರ್ಮೆಂಟ್ ಇಸ್ ಅಕೌಂಟಬಲ್ ಫಾರ್ ಆಲ್ ದ ಕ್ರೈಮ್ಸ್. ಯಾವುದು ಹಸುವಿನ ಮೇಲೆ ಆದಂತ ಹಸುವಿನ ಕೆಚ್ಚಲನ್ನ ಕುಯ್ಯೋದಾಗಿರ್ಬೋದು, ರಾಮಮೂರ್ತಿ ನಗರದಲ್ಲಿ ನಡೆದಂತ ಒಂದು ಪುಟ್ಟ ಪಾಪುವಿನ ಮೇಲೆ ನಡೆದಂತ ಅತ್ಯಾಚಾರ ಆಗಿರ್ಬೋದು, ಬೆಳಗಾಮಲ್ಲಿ ಇಬ್ಬರು ಮೈನರ್ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಅಭಿಷೇಕ್ ಜಾಮ್ದಾರ್ ಮತ್ತೆ ಬಡಿಗಾರ್ ಅವರು ಮಾಡಿದಂತ ಗ್ಯಾಂಗ್ ರೇಪ್ ಆಗಿರ್ಬೋದು, ಖಂಡನೀಯ. ವಿ ನೀಡ್ ಟು ಕಂಡಮನ್ ದಿಸ್, ವಿ ನೀಡ್ ಟು ರಿಫಾರ್ಮ್ ದಿಸ್. ಅಂತ ಒಳ್ಳೆ ವ್ಯಕ್ತಿಗಳು ಮುಂದಿನ ಸಿಎಂ ಆಗ್ಬೇಕು. ತಾಕತ್ತಿರೋನ್ ತೋಳಲ್ಲಿ ತಾಕತ್ತಿದ್ರೆ ನೋಡ್ರ, ನಾನು ಮುಂದಿನ ಈ ರಾಜಕೀಯ ಭವಿಷ್ಯವನ್ನ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಸ್ಥಾನನೋ ಒಂದು ತಾಕತ್ತಿರೋ ಸ್ಥಾನಕ್ಕೆ ನಾವು ಕೂತ್ಕೊಂತೀವಿ. ವಿ ವಿಲ್ ಸ್ಟಾಪ್ ದಿಸ್, ವಿ ವಿಲ್ ಸ್ಟಾಪ್ ದಿಸ್ ಕ್ರೈಮ್ಸ್. ನಮಗ್ ಗೊತ್ತಿದೆ ಯಾವ ರೀತಿ ಇದನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತ. ಯಾವ ರೀತಿ ಬಾಯಿ ಬಿದ್ದೋಗಿದ್ಯಾ ಇವತ್ತು ಯಾವ ಬಿಜೆಪಿಯವರು ಮಾತಾಡ್ತಾ ಇಲ್ಲ, ಬರೀ ಹಸುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಖಂಡಿತವಾಗಿ ಹಸುವಿನ ಕೆಚ್ಚಲ್ ಕೊಯ್ದಿದ್ದು ಕೂಡ ಸಣ್ಣ ವಿಚಾರ ಅಲ್ಲ. ಮೂಕ ಪ್ರಾಣಿನ ಹಿಂಸೆ ಕೊಡ್ತೀರಲ್ರೋ, ನಿಮ್ ಮನ್ಸಾದ್ರೂ ಹೆಂಗ್ ಬರ್ತದೆ? ಹೌ ಡು ಯು ಗೆಟ್ ಡೋಂಟ್ ಯು ಫೀಲ್ ದ ಪೇನ್? ಅದು ಬಾಯಿ ಬಿಟ್ಟು ಹೇಳಕ್ಕೂ ಆಗಲ್ಲ. ಆ ಮಗು ರಾಮಮೂರ್ತಿ ನಗರದಲ್ಲಿ ರೇಪ್ ಆದ 5 ವರ್ಷದ ಮಗು ಬಾಯಿ ಬಿಟ್ಟು ಹೇಳಕ್ಕಾಗತ್ತಾ? ಆ ಮೈನರ್ ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳಕ್ಕಾಗತ್ತಾ? 3 ಜನ ಹಸು ಆಗಿರ್ಬೋದು, ಆ ರಾಮಮೂರ್ತಿ ನಗರ 5 ವರ್ಷ ಮಗು ಆಗಿರ್ಬೋದು, ಆ ಬೆಳಗಾವಿಯ ಮೈನರ್ ಹೆಣ್ಮಕ್ಳು ಆಗಿರ್ಬೋದು, 3 ಜನ ಅಮಾಯಕರೇ ಅಲ್ವಾ? ಬಿಜೆಪಿ ಬರೀ ಹಸುವಿನ ಬಗ್ಗೆ ಮಾತಾಡ್ತದೆ, 2 ಬಗ್ಗೆ ಮಾತಾಡ್ತಾ ಇಲ್ಲ. ನಾವ್ ಏನ್ ಹೇಳ್ಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ವಾಯ್ಸ್ ಆಫ್ ಕರ್ನಾಟಕ, ನನ್ನ ಕೈಲಾಗಿದ್ದನ್ನ ನಾನು ಎಕ್ಸ್ಪೋಸ್ ಮಾಡ್ತೀನಿ, ಧ್ವನಿ ಮಾಡ್ತೀನಿ, ನಿಮ್ಮ ಮುಂದೆ ಇಡ್ತೀನಿ. ಅದನ್ನ ನಿರ್ಧಾರ ಮಾಡೋದು, ಅದನ್ನ ಸರಿನೋ ತಪ್ಪೋ ನಿರ್ಧಾರ ಮಾಡೋದು ನಿಮಗೆ ಬಿಟ್ಟಿದ್ದು. ಇಟ್ಸ್ ಅಪ್ ಟು ಯು. ಓಕೆ, ಬಟ್ ಐ ಆಮ್ ಶೋರ್ ವಿ ವಿಲ್ ನಾಟ್ ಸ್ಟಾಪ್ ಹಿಯರ್. ನಾವಿಲ್ಲಿ ನಿಲ್ಲಲ್ಲ. ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲಿ ಹಿಡ್ದೇ ಇಡ್ತೀವಿ, ಅಲ್ಲಿ ಅಧಿಕಾರ ಹಿಡ್ಕೊಂತೀನಿ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.